and welcome back to my YouTube channel. Already ನೀವು thumbnail ಅಲ್ಲಿ ನೋಡಿರ್ತೀರಾ and title ಅಲ್ಲಿ ನೋಡಿರ್ತೀರಾ. This video is about ಮಾಮ್ ವರ್ಸಸ್ ಸಿಸ್ಟರ್ಸ್ ಹೂ ನೋಸ್ ಮೀ ಬೆಟರ್ ಅಂತ. ನನ್ನ ಯಾರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನಮ್ಮಮ್ಮ ಸ್ವಲ್ಪ ಸ್ಮೈಲ್ ಮಾಡಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವ್ರು ಯಾಕೋ ಗುರ್ರ ಅಂತಿದ್ದಾರೆ. ಫೋರ್ಸ್ ಮಾಡಿ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ಅವರು ಕ್ವೆಶನ್ ಕೇಳ್ತಾರಂತೆ, ನಾವು ಆನ್ಸರ್ ಮಾಡಬೇಕಂತೆ. ಅದನ್ನು ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಗೈಸ್. ಇವಾಗ ನಾನು ಕ್ವೆಶನ್ ಕೇಳ್ಬಿಡ್ತೀನಿ. ಬಿಕಾಸ್ ನಾನು ಇದು ಒಂದು ವಾರದಿಂದನೇ ಯೋಚನೆ ಮಾಡಿ ಇಟ್ಕೊಂಡಿದ್ದೆ. ಇವಾಗ 9:30, ಸೊ ಈ ಟೈಮಲ್ಲೇ ಫ್ರೀಯಾಗಿ ಇಬ್ಬರು ಸಿಕ್ಕಿದ್ದಾರೆ ಅಂತ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಗೋ. ನಾನು ಫಸ್ಟ್ ರೂಲ್ಸ್ ಹೇಳ್ಬಿಡ್ತೀನಿ. ನನ್ನ ಮುಂದೆ ಈ ಸೀಟ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಲೆಮನ್ ಇದೆ. ಇದೆರಡು ಇವರಿಗೆ ನಾನು ಕ್ವೆಶನ್ ಕೇಳ್ತೀನಿ. ಈ ವಿಸಿಲಲ್ಲಿ ಫಸ್ಟು ಯಾರು ವಿಸಿಲ್ ಮಾಡ್ತಾರೋ ಅವರಿಗೆ ಆನ್ಸರ್ ಹೇಳುವ ಅವಕಾಶ ಕೊಡ್ತೀನಿ. ಅವರು ಆನ್ಸರ್ ವಿಸಿಲ್ ಹೊಡೆದು ಆನ್ಸರ್ ತಪ್ಪು ಹೇಳಿದ್ರೆ ಯಾರಿಗೂ ಕ್ವೆಶನ್ ಪಾಸ್ ಆಗಲ್ಲ, ಕ್ವಿಟ್ ಆಗುತ್ತೆ. ಅವ್ರಿಗೆ 0, ಇವ್ರಿಗೆ ಪಾಯಿಂಟ್ಸ್ ಏನಿರುತ್ತೋ ಅದೇ ಇರುತ್ತೆ. ಸೊ ಅವ್ರು ಆನ್ಸರ್ ತಪ್ಪು ಹೇಳಿದ್ರೆ ಲೆಮನ್ ತಿಂತಾರೆ. ಇವಾಗ ಇವ್ರು ಆನ್ಸರ್ ಹೇಳಿರ್ತಾರೆ, ಇವ್ರು ಹೇಳಿರಲ್ಲ, ಅವರಿಗೆ ಈ ಆಸಿಡ್ ಹಾಕ್ತೀನಿ. ಸೊ ಇದೇ ಈ ಗೇಮ್ನ ರೂಲ್ಸು. ಅರ್ಥ ಆಗಿದೆ ಅನ್ಕೋತೀನಿ. ಹಾಂ, ಆನ್ಸರ್ ಹೇಳಿಲ್ಲ ಅಂದರೆ ಆಸಿಡ್ ಮೆತ್ಕೋಬೇಕು. ವಿಸಿಲ್ ಹೊಡೆದು ಆನ್ಸರ್ ಹೇಳಿಲ್ಲ ಅಂದರೆ ಲೆಮನ್ ಸ್ಕ್ವೀಸ್ ಮಾಡ್ಕೋಬೇಕು. ಸರಿನಾ? ಲೆಟ್ ಸ್ಟಾರ್ಟ್. ಸ್ವಲ್ಪ ಡಿಫಿಕಲ್ಟ್ ಕ್ವೆಶ್ಚನ್. ಏನು ಬೇಕು? ಓಕೆ, ನಾಳೆ ನಾನು ಶಾಪಿಂಗಿಗೆ ಅಂತ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನು ಕೇಳಿದ್ರು ಕೊಡಿಸ್ತೀನಿ. ಓಕೆನಾ? ಓಕೆ. ನಾನು ಆ್ಯಂಡ್ ಇದ್ರ ಪಾಯಿಂಟ್ಸು ನನ್ನ ತಂಗಿ ಕ್ಯಾಮ್ರಾ ಹಿಂದ್ಗಡೆ ನನ್ನ ತಂಗಿ ಇದ್ದಾಳೆ, ಸೊ ಅವಳು ಹಾಕೋತಾಳೆ. ಓಕೆ, ಲೆಟ್ ಸ್ಟಾರ್ಟ್. ಯಾವ ಕಲರ್ ಬೇಕು? ಓಕೆ. ನಮ್ಮಮ್ಮಗೆ ಎಲ್ಲ ಸೇರಿ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡಿ. ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಅದಕ್ಕೆ ನಮ್ಮಮ್ಮನ ಜೊತೆನೇ ಮಾಡೋಣ ಅಂತ ಹೇಳಿದ್ರೆ ಎಷ್ಟು ಆ್ಯಟಿಟ್ಯೂಡ್ ತೋರಿಸ್ತಾರೆ ಗೊತ್ತಾ ನಮ್ಮಮ್ಮ. ಓಕೆ, ನಾನು 14 ಕ್ವೆಶನ್ಸ್ನ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾನು ಕೇಳ್ತೀನಿ, ನೋಡೋಂಗಿಲ್ಲ, ಶಟಪ್. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಇಂಗ್ಲೀಷಲ್ಲಿ ಹೇಳಿಬಿಟ್ಟು ಕನ್ನಡದಲ್ಲಿ ಹೇಳೋವರೆಗೂ ಸುಮ್ಮನೆ ಇರಬೇಕು. ವಿಸಿಲ್ ಮಾಡಿದ್ರೆ ಔಟು. ಹೇಳಿದ್ದೀನಿ ಇವಾಗಲೇ. ಕನ್ನಡದಲ್ಲಿ ಹೇಳ್ತೀನಿ, ಪಾಪ ನಮ್ಮ ಮಮ್ಮಿಗೆ ಒಂದೊಂದು ಅರ್ಥ ಆಗಲ್ಲ, ಅದಕ್ಕೆ. ಸಿಂಪಲ್ ಕ್ವೆಶನ್, ಸ್ಟಾರ್ಟಿಂಗ್ ಫಸ್ಟ್ ಒನ್. ಕನ್ನಡದಲ್ಲೇ ಕೇಳ್ಬಿಡ್ತೀನಿ, ಇಂಗ್ಲೀಷಲ್ಲಿ ಕೇಳಲ್ಲ. ನಾನು ಇಂಗ್ಲೀಷಲ್ಲಿ ಕೇಳಿದಾಗ ಇವಳಿಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ, ಹೊಡೆದ್ಬಿಡ್ತಾಳೆ. ಸೊ ಕನ್ನಡದಲ್ಲೇ ಕೇಳ್ತೀನಿ. ನಾನು ಬೆಳಗ್ಗೆ ಯಾವ ಟೈಮ್ಗೆ ಎದೊಳ್ತೀನಿ? 5:30. ರಾಂಗ್. ಎಷ್ಟು ಗಂಟೆ? 5:45. ಕರೆಕ್ಟ್. ಸೊ ಇವ್ರಿಗೆ ಪಾಯಿಂಟ್ಸ್ ಕೊಡಲ್ಲ, ಅದು ಪಾಯಿಂಟ್ ಇಬ್ರಿಗೂ 0 ಹಾಕಿ. ಏನು ಯಾಕೆ? ವಿಸಿಲ್ ಹೊಡ್ಬಿಟ್ಟು ರಾಂಗ್ ಹೇಳಿದ್ಯಾ? ತಗೋ ಮಮ್ಮಿ ಕರೆಕ್ಟ್ ಬೋಲೋಣ. ಪಾಯಿಂಟ್ಸ್ ಅದು ಕೊಡಲ್ಲ, ಅದು ಪಾಸ್ಟ್ ಪಾಯಿಂಟ್ಸ್. ಓಕೆ, ಪಾಯಿಂಟ್ಸ್ ಕೊಡೋಣ. ಹೇಳ್ದವ್ರಿಗೆ ಪಾಯಿಂಟ್ಸ್ ಕೊಡೋಣ. ಮಮ್ಮಿಗೆ ಒಂದು ಪಾಯಿಂಟ್ಸ್ ಹಾಕು. ಸ್ಕ್ವೀಸ್ ಮಾಡಮ್ಮ. ಏನು ಹೋಗೇ ಇಲ್ಲ, ನಾನೇ ಮಾಡ್ತೀನಿ. ಮಾಡು. ಬಚ್ಚು. ಬೀಜನು. ಓಕೆ, ನೆಕ್ಸ್ಟ್ ಕ್ವೆಶನ್. ನಮ್ಮಮ್ಮ ಗ್ರೇಟ್. ಯಾ ನೆಕ್ಸ್ಟ್, ನನ್ನ ಎಕ್ಸಾಕ್ಟ್ 10% ಎಕ್ಸಾಕ್ಟ್ ಹೇಳಿ. 82, 5:45. ನಾನು 84 ಎಕ್ಸಾಕ್ಟ್ ಹೇಳಿದ್ದು. ಓಕೆ, ನೀವು ಹತ್ರ ಇದ್ದೀರಾ, ಆದ್ರೂ ಪಾಯಿಂಟ್ಸ್ ಕೊಡಲ್ಲ. ಹತ್ರ ಇದ್ದಾರೆ. ಇವ್ರು ಮರಾಠಿಲಿ ಮಾತಾಡಿದ್ರೆ ನನಗೆ ಬ್ಲಾಗೇ ಮಾಡಕ್ಕಾಗಲ್ಲ. ಡೋಂಟ್ ಟಾಕ್ ಇನ್ ಮರಾಠಿ. ಮರಾಠಿಲಿ ಮಾತಾಡಂಗಿಲ್ಲ. ನಾನು ಸಬ್ ಟೈಟಲ್ಸ್ ಹಾಕೊಂಡು ಕುತ್ಕೊಂಡು ಇರೋಕ್ಕಾಗಲ್ಲ. ವಿಡಿಯೋದ ಎಂತಾಗುತ್ತೆ ಪ್ಲೀಸ್, ಇದನ್ನ ಕ್ವೆಶನ್ಸ್ ಇದೆ.
ಹೊಡೆದಿಡ್ಬಿಟ್ಟಿರಾ. ನೆಕ್ಸ್ಟ್ ಥರ್ಡ್ ಕ್ವೆಶನ್. ಹಾಕೊಂಡ ಪಾಯಿಂಟ್ಸು? ನನಗೆ ಪಾಯಿಂಟ್ಸ್ ಇಲ್ಲ ಇಲ್ಲ ಪಾಯಿಂಟ್ಸ್ ಇಲ್ಲ. ಅದು ನನ್ನ 10th ಪರ್ಸೆಂಟೇಜ್ ಎಕ್ಸಾಕ್ಟ್ ಪರ್ಸೆಂಟೇಜ್ ಬಂದು 84.16. ಓಕೆ, ನನ್ನ ಫೇವ್ರೇಟ್ ಚಿಕನ್ ಅಲ್ಲಿ ಡಿಶ್? ಚಿಲ್ಲಿ ಚಿಕನ್. ಎಲ್ಲಾನು ತಿಂದ್ಯಾ? ಬಟ್ ರಾಂಗ್. ಇವಳು ಆನ್ಸರೇ ಹೇಳಿಲ್ಲ. ಉಕ್ಕು ಆನ್ಸರ್ ಹೇಳಿಲ್ಲ. ನಂಗೆ ಗೊತ್ತಿಲ್ಲ. ಬಟ್ ಇಷ್ಟೊಂದು ಫೋರ್ಸ್ ಮಾಡ್ಬೇಕಾ? ರೂಲ್ಸ್ ಹೇಳಿದ್ದೀನಿ ತಾನೆ. ಓಕೆ, ಹಾಕೊಳ್ಳಿ. ಹಾಕೋ. ಓಕೆ, ಟವಲ್ ಜೊತೆ ಒರ್ಸ್ಕೊಳಂಗಿಲ್ಲ. ಚಟಪಟ್ ಸಿಟ್ಟ ತಗೊಳ್ಳಿ. ಬೀಟ್ ಸರಗಾಲಿ ರಾಂಗ್ ಹೇಳಿದ. ಹತ್ರ ರಾಂಗ್. ಮಮ್ಮಿ ಮರಾಠಿ ಮಾತಾಡ್ಬೇಡಿ ಮಮ್ಮಿ. ಗೊತ್ತು ಅಸ್ಸಸ್ರಾಗಿ ಗೊತ್ತು. ಚಂಗ್ಲರತಿ ಗಚ್ಚಿಬ್ರ. ಶಟಪ್. ಕ್ಯೂಟ್, ಇವಾಗಲೇ ಕ್ಯೂಟ್ ಆಗಿದ್ದಾಳಲ್ವಾ? ಓಕೆ, ನನ್ನ ಫೇವ್ರೆಟ್ ಚಿಕನ್ ಡಿಶ್ ಬಂದು ಚಿಕನ್ ಲಾಲಿಪಾಪ್. ತಿಳ್ಕೊಳ್ಳಿ. ಓಕೆ, ಏಯ್ ಇದು ಈಸಿ, ಎಲ್ಲ ಗೊತ್ತಿರುತ್ತೆ ಮೇ ಬಿ. ನನ್ನ ವರ್ಕ್ ಶಿಫ್ಟ್ ಟೈಮಿಂಗ್ಸ್? ಗಾಯ ಪಟ್ಬಿಟ್ಟು ಅವ್ರು ಬೇಗ ಹೊಡಿತಾರೆ, ನೀನು ಹೊಡಿ, ಇಲ್ಲೇ ಇಟ್ಕೋ. 6 o'clock. ಫುಲ್ ಹೇಳ್ಬೇಕು. 6 to 3. ನಾನು 5:45 to 3. ರಾಂಗ್. ನನ್ನ ಶಿಫ್ಟ್ ಟೈಮಿಂಗ್ ಒಂದು 6 to 2:45. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. 3 o'clock. ಯವ್ವ ಸುಮ್ನೆ ಸಾರಿ. ಅವಳ ಮುಖ ನೆಕ್ಸ್ಟ್ ಇದೆ. ನಮ್ಮಮ್ಮ ಲಾಜಿಕ್ ಗೊತ್ತಾ? ಹೆಂಗು ವಿಸಿಲ್ ಹೊಡೆದ್ಬಿಟ್ಟು ಸುಳ್ಳು ಹೇಳಿದ್ರೆ ಸ್ಕ್ವೀಸ್ ಮಾಡಿಸ್ತಾರೆ, ಆನ್ಸರ್ ಇಲ್ಲ ಅಂದ್ರೆ ಸ್ಕ್ವೀಸ್ ಮಾಡಿಸ್ತಾರೆ. ನಾನು ಹಿಂಗೆ ಇಟ್ಕೊತೀನಿ. ತಗೊಳ್ಳಿ, ರಾಂಗು. ನೀಚಾಗ್ತದೆ. ಓಕೆ, ನೆಕ್ಸ್ಟ್ ಕ್ವೆಶನ್. ನಾನು ಈ ವರ್ಡ್ನ ತುಂಬಾ ಯೂಸ್ ಮಾಡ್ತೀನಿ. ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ವರ್ಡ್. ನೀಟಾಗಿ ಕ್ವೆಶನ್ ಕೇಳಿಸ್ಕೊಳ್ಳಿ ಮಮ್ಮಿ. ರೆಗ್ಯುಲರ್ ಆಗಿ ಯೂಸ್ ಮಾಡೋ ವರ್ಡ್, ದಿನಾನು ಯೂಸ್ ಮಾಡ್ತೀನಿ. ಇದೊಂದು ಪರ್ಟಿಕ್ಯುಲರ್ ವರ್ಡ್ ಹೇಳಿ. ಬಚ್ಚು. ನಾನೇ ನೋಡ್ ಪಕ್ಕ ಯಾವಾಗಲೂ ಬಚ್ಚು ಬಚ್ಚು ಅನ್ಕೊಂಡಿದ್ದೆ. ಮಮ್ಮಿ ಅಂತ ಯೂಸ್ ಮಾಡ್ತೀನಿ, ಅದನ್ನ ಹೇಳ್ಬಿಡಿ. ರಾಂಗ್. ನೀನ್ ಹೇಳಿದ್ರು ಕನ್ನಡದಲ್ಲಿ ಮಾತಾಡು. ನೀನ್ ಹೆಂಗೂ ಹೇಳಿದ್ರು ಹೇಳಿಲ್ಲ ಅಂದ್ರೂ ನೀನ್ ಮಾಡ್ಲೇಬೇಕು. ಬಿಕಾಸ್ ನೀನ್ ಹೇಳಿಲ್ಲ. ಹೇಳು, ಪರವಾಗಿಲ್ಲ. ಯಾವ ವರ್ಡ್ ನ ತುಂಬಾ ಯೂಸ್ ಮಾಡ್ತೀನಿ? ಯು ನೋ ದಟ್. ಮೈ ವಿಶ್. ಇಲ್ಲ ಬಿಡಿ. ಗಂಜ. ಏಯ್ ಮಮ್ಮಿ ಓಕೆ, ನೆಕ್ಸ್ಟ್ ಕ್ವೆಶನ್. ಈ ಆನ್ಸರ್ ಇಬ್ರಿಗೂ ಗೊತ್ತು. ಹುಷಾರಾಗಿದ್ದು ಆನ್ಸರ್ ಮಾಡಿ ಅಷ್ಟೇ. ಮಮ್ಮಿಗೆ ಒಂದ್ಸಲ ಅನ್ನೋದು ಹಸಿಟ್ ಆಗೋಣ. ಬೇಗ ಆನ್ಸರ್ ಮಾಡು, ಇಡಿಯಟ್. ನಾನು ಈ 2 ಚಾಯ್ಸ್ ಬಂದ್ರೆ ಯಾವ್ದನ್ನ ಚೂಸ್ ಮಾಡ್ತೀನಿ? ಅನ್ನ ಸಾರು, ಚಪಾತಿ? ಅನ್ನ ಸಾರು. ಕರೆಕ್ಟ್. ಅಮ್ಮ ಕರೆಕ್ಟ್.
ಬಚ್ಚು ಮತ್ತೆ ಫಾಸ್ಟ್ ಇದಾರೆ ಗೈಸ್. ವಾವ್ 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 ವಾವ್. ಬೇಗ ವಿಡಿಯೋ ಲೆಂತ್ ಆಗಿದ್ ಬಾರಮ್ಮ. ಯಾರಿಗೂ ಪಾಯಿಂಟ್, ನಮ್ಮಗೊಂದು ಪಾಯಿಂಟ್ ಕೊಡು. ಹಣೆಗೆ ಆಗ್ತಿಲ್ವಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಓಕೆ, ನೆಕ್ಸ್ಟ್ ಕ್ವೆಶನ್. ನನ್ನ ಒಂದು ನಾನು ಎಲ್ಲೋದ್ರೂ ಈ ಫುಡ್ನ ಪ್ರಿಫರ್ ಮಾಡ್ತೀನಿ. ಇಡ್ಲಿ ವಡ. ಕರೆಕ್ಟ್. ರೂಲ್ಸ್ ಎಲ್ರಿಗೂ ಅಷ್ಟೇ ಮಮ್ಮಿ. ರೂಲ್ಸ್ ಮಮ್ಮಿ. ರೂಲ್ಸ್ ಮಮ್ಮಿ. ರೂಲ್ಸ್ ಮಮ್ಮಿ. ವರ್ಸಂಗಿಲ್ಲ. ಮಮ್ಮಿ ಅವಳು ನೋಡಿ. ಓಕೆ, ಮೈ ನೆಕ್ಸ್ಟ್ ಕ್ವೆಶನ್. ನಾನು ಮಾರ್ನಿಂಗ್ ಪರ್ಸನ ನೈಟ್ ಪರ್ಸನ? ನಮಗ್ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದು. ಹೇಳ್ತೇನೆ ಕ್ವೆಶನ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕಂತ. ನಾನು ಮಾರ್ನಿಂಗ್ ಪರ್ಸನ ನೈಟ್ ಪರ್ಸನ? ನೈಟ್. ಶಿ ಇಸ್ ರೈಟ್. ವಿಸಿಲ್ ಹೊಡ್ತಿ ತಪ್ಪ ಆನ್ಸರ್ಗೆ. ಓಕೆ, ನೆಕ್ಸ್ಟ್. ರೆಡಿ? ನನ್ನ ಕನ್ನಡ ಫೇವ್ರೆಟ್ ಮೂವಿ. ಈಗ ಗೊತ್ತಿರೋ ಚಾನ್ಸೇ ಇಲ್ಲ, ನೋಡೋಣ. ನನ್ನ ಕನ್ನಡ ಫೇವ್ರೆಟ್ ಮೂವಿ 96. 96 ಕನ್ನಡದಲ್ಲಿ ಇಲ್ವೇ ಇಲ್ಲ. ಹಿಂಟ್ ಕೊಡ್ತೀನಿ. ಹೀರೋ ಅದೇ ಹಿಂಟು. ಪುನೀತ್ ರಾಜ್ಕುಮಾರ್ದವ್ರ ಹಳೆ ಒಂದು ಮೂವಿ. ನಾನು ಹೇಳಿ. ಏನು ಹೊಡೆದ್ಬಿಟ್ಟು ಮಗ ನೋಡ್ತವ್ರೆ. ಏನು ಮತ್ತೆ ಯಾಕೆ ಹೊಡೆದ್ರಿ? ಸುಳ್ಳು ಹೊಡಿತೀರಾ? ಇದ್ಕೊಡ್ಬೇಕು ಮಾಡ್ತೀರಿ. ಇಲ್ಲನ. ಕರೆಕ್ಟ್. ಓಕೆ, 1 ಪಾಯಿಂಟ್ ಕೊಡು. ಆಲ್ರೆಡಿ ಅದು ಆಗ್ಬಿಟ್ಟಿದೆ. ಬಂದೆ ತಪ್ಪು ಹೇಳ್ಬಾರ್ದು ಮಮ್ಮಿ. ಓಕೆ, ಇನ್ನ 4 ಕ್ವೆಶನ್ ಇರೋದು. ಇದು ಆನ್ಸರ್ ಗೊತ್ತು ಅನ್ಕೋತೀನಿ. ಈ ಮನೆಯಲ್ಲಿ ನನಗೆ ಇಷ್ಟವಾದ ವ್ಯಕ್ತಿ? ಮಮ್ಮಿ. ಕರೆಕ್ಟ್. सर्व फुल कराव तोंड सर्व. ಸರಿ, ನಾನು ಹಚ್ತೀನಿ. पुरा चढ मिस लागितो. तोंड घाल. पुरा चिन्ने ನನ್ನ ಮಮ್ಮಿಗೆ ಮೂಗಿಗೆ ಒಳಗೆಲ್ಲ ಹೋಗ್ತಿದ್ವಿ ಅಂತ ನಾನು. ಓಕೆ, ನೆಕ್ಸ್ಟ್. ನಾನು ಯಾವ್ದು ಇಷ್ಟಪಡ್ತೀನಿ? ಸರಿನಾ? ಆಪ್ಷನ್: ಮನೇಲಿರಕ್ಕೆ ಇಲ್ಲ ಆಚೆ ಹೋಗಕ್ಕೆ? ಕರೆಕ್ಟ್. ಲೆಮನ್ ಆನ್ಸರ್ ಹೊಡೆದಿ ರಾಂಗ್ ಆನ್ಸರ್ ಹೇಳಿದ್ರೆ ಲೆಮನ್. ಸರಿನಾ? ಆನ್ಸರ್ ಮಾಡಿಲ್ಲ ಅಂದ್ರೆ ಇದು. ನನಗೆ ಇದ್ರ ಕಂಡ್ರೆ ತುಂಬಾ ಭಯ. ನೀ ಏನ್ ಹೊಡಿಲ ಬೇಡವಾ ಅಂತ ಹೊಡಿತಾ ಇದ್ಯಾ? ಹೇಳು ಇವಾಗ ಆನ್ಸರ್ ಹೇಳು. ಮಾಡ್ತೀನಿ ತೊಡಿ.
ಜಡೆಗೆ ಎದುರ್ಕೊಂತೀನ ನಾನು. ಇಬ್ರು ರಾಂಗ್. ನಿಮ್ಗಿದ್ದು ಅವಳಿಗೆ ಸಿಟ್ಟು. ಅಲ್ಲಿ ಅಲ್ಲ ಮತ್ತೆ ತಗೋ ಹೇಳ್ತೀನಿ. ಏನು ನನಗೆ ಇದ್ರ ಕಂಡ್ರೆ ಭಯ ಅಂದರೆ ನಾಯಿ. ನನ್ನ ದೆವ್ವಕ್ಕೂ ಎದ್ರಲ್ಲ, ನಂಗೆ ನಾಯಿ ಅಂದರೆ ಅಷ್ಟು ಭಯ. ಇಷ್ಟ ಬಟ್ ಭಯ. ಓಕೆ, ಮೈ ಲಾಸ್ಟ್ ಕ್ವೆಶನ್. ಈ ಒಂದು ಮನೇಲಿ ಇದೊಂದು ಕೆಲಸ ನನಗೆ ಇಷ್ಟನೇ ಆಗಲ್ಲ. ಪಾತ್ರೆ ತೊಳೆಯೋದು. ಕರೆಕ್ಟ್. ಲಿಂಬುತ್ತೆ ನಾಕ ಚರ ಇರ್ತಾರ ನಾನೇ ಬರ್ತೀನಿ. ಘಾಟು ತೈಚಿನಿ ಕರ್ರವಿ ಮನ ಪೂರ ಜೋಡ ನಾವು ಮಾಡ್ತಿದ್ರಲ್ಲ ಈ ಸಂಜೆ 6 o'clock ಇಂದ ಬೇಡ್ಕೊಂಡಿರೋದು ಇದು ಒಂದು ಮಾಡೋಕ್ಕೆ. ಓಕೆ, ನೆಕ್ಸ್ಟ್. ನನ್ನ ಫೇವ್ರೆಟ್ ಕಲರ್ ಬ್ಲೂ. ನಿಮ್ಗೆ ಗೊತ್ತಿಲ್ವಾ? ಫಸ್ಟ್ ಏ ನೀ ಕರ್ಲಲ್ ನನ್ನ ಸೌಂಡ್ ಈ ಕಡೆಯಿಂದ ಬಂದಿದ್ದು. ಓಕೆ, ಮೈ ಫೇವ್ರೆಟ್ ಕಲರ್ ಇಸ್ ಬ್ಲೂ. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೈ ಲಾಸ್ಟ್ ಕ್ವೆಶನ್. ಇದು ಆಬ್ವಿಯಸ್ಲಿ ನಮ್ಮ ಅಮ್ಮಗೆ ಆನ್ಸರ್ ಗೊತ್ತು, ಇಬ್ರಿಗೂ ಗೊತ್ತು. ಪ್ಲೀಸ್ ಬಿ ಅವೇರ್. ಇಟ್ಕೊಳ್ಳಿ ಬಾಯ್ ಹತ್ರ, ಸೋಲ್ಸೋಣ ಇವಳನ್ನ. ನನ್ನ ಬೆಸ್ಟ್ ಫ್ರೆಂಡ್ ಕಾವ್ಯ ನಾನು ಕರೆಯೋದು ಅವಳನ್ನ ನೋಡಿ ಸೋಡಿ ಅಂತಾನೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಿರೋದು. ಸೊ ಕಮಾನ್ ಬೇಬಿ, ನಾನೇ ಹಚ್ತೀನಿ ಇರು. ಏ ಬೋರ್ಲನೇ ಮೇಲೆ ಆಗಿಲ್ಲ. ಓಕೆ, ತಗೊಂಬ ಇಲ್ಲಿ ಪಾಯಿಂಟ್ಸ್ ನೋಡೋಣ. ಓ, ಇವರೇ ಜಾಸ್ತಿ ಆನ್ಸರ್ ಮಾಡಿದಾರ. ನೈಸ್. ಯಾಕೆ ನಮ್ಮಮ್ಮ 4 ವೇಟ್, ನಮ್ಮಮ್ಮ 4 1 3 4 5 6. ನನ್ನ ತಂಗಿ ಪಾಯಿಂಟ್ಸ್ ಬಂದು 6 ಆ್ಯಂಡ್ ನಮ್ಮಮ್ಮ ಪಾಯಿಂಟ್ಸ್ ಬಂದು 4. ಪರವಾಗಿಲ್ಲ, ನಮ್ಮಮ್ಮ ಇಷ್ಟು ಆಡಿರೋದೇ ಹೆಚ್ಚು. ಲಿಟ್ರಲಿ 6 o'clock ಇಂದ ಬೇಡ್ಕೊಂಡಿದ್ದೀನಿ, ಸಾಕಾಗಿದೆ. ನಮ್ಮಮ್ಮನ ಬೇಡ್ಕೊಂಡು ಒಪ್ಕೊಂಡು ಬಂದು ಕೂತಿದ್ದಾರೆ. ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ, ಅವ್ರಿಗೆ ಕ್ಯಾಮ್ರಾನೇ ಇಷ್ಟ ಆಗಲ್ಲ. ಮಗಳಿಗೋಸ್ಕರ ಏನೋ ಮಾಡ್ತಾ ಇದ್ದಾರೆ ಪಾಪ. ಓಕೆ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್, ಹೂ ನೋಸ್ ಮೀ ಬೆಟರ್, ಮಾಮ್ ವರ್ಸಸ್ ಸಿಸ್ಟರ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ನಿಮಗೂ ಸ್ವಲ್ಪ ನಗು ಬಂದಿರುತ್ತೆ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಥರದ್ದು ತುಂಬ ಚಾಲೆಂಜಸ್ನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಯಾರೂ ಸಿಗ್ತಾ ಇಲ್ಲ. ಇವಾಗಲೂ ಟೈಮ್ 10 ಗಂಟೆ ಆಗ್ತಿದೆ, ಆದರೂ ನಾವು ವೀಡಿಯೋ ಮಾಡ್ಕೊಂಡು ಕೂತಿದ್ದೀವಿ. ಫ್ರೀ ಟೈಮ್ ಸಿಗ್ಲಿ ಹಾಕ್ತಾ ಇರ್ತೀನಿ ಅಂತ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.